ದಿನಾಚರಣೆಯ ಅಂಗವಾಗಿ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬವನ್ನ ಆಚರಿಸಲಾಗುತ್ತೆ. ವಿಧಾನಸೌಧದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ವಿಶೇಷ ಕಾರ್ಯಕ್ರಮ ಆಯೋಜನೆ ಆಗಿದೆ. ರಾಜಧಾನಿಯ ನಾಗರಿಕರು ಒಟ್ಟಾಗಿ ಸ್ವಾತಂತ್ರ್ಯ ದಿನವನ್ನ ಆಚರಿಸೋದಕ್ಕೆ ಅವಕಾಶ ಇದೆ. ಸುಮಾರು 25 ಕಲಾ ತಂಡಗಳಿಂದ ವಿವಿಧ ಕಾರ್ಯಕ್ರಮಗಳ ಪ್ರದರ್ಶನ ಇರುತ್ತೆ. ಭಾರತೀಯ ಸಂಸ್ಕೃತಿ, ಪರಂಪರೆ, ಜಾನಪದ, ಸಾಂಸ್ಕೃತಿಕ ಕಾರ್ಯಕ್ರಮ ಮಧ್ಯಾಹ್ನ 12ರಿಂದ ರಾತ್ರಿ 10 ಗಂಟೆ ತನಕ ಶಕ್ತಿ ಕೇಂದ್ರದ ಮೆಟ್ಟಿಲುಗಳ ಮೇಲೆ ನಡೆಯುತ್ತೆ. ಫ್ರೀಡಂ ಹಬ್ಬವನ್ನ ಆಚರಿಸಲಾಗ್ತಾ ಇದೆ. ಫ್ರೀಡಂ ಹಬ್ಬದ ಹೆಸರಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ. ರಿಜಿಸ್ಟ್ರೇಷನ್ನ ಮೂಲಕ ಫ್ರೀಡಂ ಹಬ್ಬದಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇದೆ. ಕಾರ್ಯಕ್ರಮಕ್ಕೆ QR ಕೋಡ್ ಆಧಾರಿತ ಪ್ರವೇಶದ ವ್ಯವಸ್ಥೆ ಮಾಡಲಾಗಿದೆ. ದೇಶಾದ್ಯಂತ 80ನೇ ಸ್ವಾತಂತ್ರ್ಯ ದಿನಾಚರಣೆ ವಿಧಾನಸೌಧದ ಮುಂಭಾಗದಲ್ಲಿ ಫ್ರೀಡಂ ಹಬ್ಬವಾಗಿ ಆಚರಣೆ ಮಾಡಲಾಗ್ತಾ ಇದೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಇಡೀ ದಿನ. ಸಾರ್ವಜನಿಕರು ಕೂಡ ಇದರಲ್ಲಿ ಪ್ರವೇಶ ಪಡೆಯಬಹುದು. ರಿಜಿಸ್ಟ್ರೇಷನ್ನ ಮೂಲಕ ಈ ಫ್ರೀಡಂ ಹಬ್ಬದಲ್ಲಿ ಸಾರ್ವಜನಿಕರು ಭಾಗಿಯಾಗಬಹುದು. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಶಕ್ತಿ ಕೇಂದ್ರದ ಮೆಟ್ಟಿಲುಗಳ ಮೇಲೆ ಫ್ರೀಡಂ ಹಬ್ಬವನ್ನ ಆಚರಿಸಲಾಗುತ್ತೆ. ಅಂದ್ರೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೆಯುತ್ತೆ. ವಿಧಾನಸೌಧದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಈ ಬಾರಿಯ ಸ್ವಾತಂತ್ರ್ಯೋತ್ಸವದ ವಿಶೇಷತೆ ಅಂತ ಅಂದ್ರೆ ವಂದೇ ಮಾತರಂ ಗಾಯನ. ದೆಹಲಿಯ ಕೆಂಪುಕೋಟೆಯಲ್ಲಿ ವಂದೇ ಮಾತರಂ ಮೊಳಗಲಿದೆ. ವಂದೇ ಮಾತರಂ ಗೀತೆಗೆ 150ನೇ ವರ್ಷಾಚರಣೆ ನಡೀತಾ ಇದೆ. 2025ರಿಂದ 2026ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು 2025ರ ನವೆಂಬರ್ 7ನೇ ತಾರೀಕು ವರ್ಷಾಚರಣೆಗೆ ಚಾಲನೆಯನ್ನ ಕೊಟ್ಟರು. ಅನೇಕ ಕಾರ್ಯಕ್ರಮಗಳು ಆಯೋಜನೆಗೊಂಡಿದೆ. ವರ್ಷ ಇಡೀ ಸಾಮೂಹಿಕ ವಂದೇ ಮಾತರಂ ಗಾಯನ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಇಡೀ ವರ್ಷ ಆಚರಿಸುವುದಕ್ಕೆ ಸಿದ್ಧತೆ ಆಗಿದೆ. ಗಣರಾಜ್ಯೋತ್ಸವದಂದು ಕೂಡ ಸ್ವಾತಂತ್ರ್ಯದ ಮಂತ್ರ ವಂದೇ ಮಾತರಂ ಅನ್ನೋ ವಿಷಯದ ಮೇಲೆ ಟ್ಯಾಬ್ಲೋ ಪ್ರದರ್ಶಿಸಲಾಗಿದೆ. ಇವತ್ತು ಆಗಸ್ಟ್ 15 ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಯುವಂತಹ ಧ್ವಜಾರೋಹಣದಲ್ಲಿ ವಂದೇ ಮಾತರಂ ಗಾಯನ ಮೊಳಗಲಿದೆ. ರಾಷ್ಟ್ರೀಯ ಗೀತೆ ಮತ್ತು ರಾಷ್ಟ್ರಗೀತೆ ಎರಡೂ ಸಹ ಮೊಳಗಲಿದೆ. ಇದೊಂದು ಕೇವಲ ಹಾಡು ಅಂತ ಪರಿಗಣಿಸೋದಕ್ಕಾಗಲ್ಲ. ವಂದೇ ಮಾತರಂ ಅನ್ನೋದು ಜನರ ನಡುವೆ ದೇಶ ಪ್ರೇಮದ ಭಾವನೆಯನ್ನ ಮೂಡಿಸುತ್ತೆ. 1875ರಲ್ಲಿ ಬಂಕಿಮಚಂದ್ರ ಚಟರ್ಜಿ ಅವರು ರಚನೆ ಮಾಡಿದಂತಹ ಗೀತೆ ಇದು. ಬರೀ ದೇಶಭಕ್ತಿ ಗೀತೆ ಅಲ್ಲ, ಇದು ಆಗ ನಡೆದಂತ ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಮುಖ ಘೋಷಗೀತೆ ಆಯಿತು. ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು ಏರ್ತಾ ಇದ್ದಂತಹ ಸಮಯದಲ್ಲಿ ಜನರ ಮಧ್ಯೆ ದೇಶ ಪ್ರೇಮದ ಭಾವನೆಯನ್ನ ಮೂಡಿಸಿತು ಈ ವಂದೇ ಮಾತರಂ. ಬೇರೆ ಬೇರೆ ಭಾಷೆ, ಪ್ರದೇಶ, ಸಮುದಾಯಗಳಿಗೆ ಸೇರಿದಂತಹ ಜನರನ್ನ ಒಗ್ಗೂಡಿಸುವಂತಹ ಕೆಲಸ ಮಾಡಿತು ಈ ವಂದೇ ಮಾತರಂ. ಹಾಗಾಗಿ ವಂದೇ ಮಾತರಂ ಅನ್ನೋದು ಕೇವಲ ಹಾಡಿನ ಸಾಲುಗಳಲ್ಲ, ಏಕತೆ ಮತ್ತು ಆತ್ಮಗೌರವದ ಸಂಕೇತ ಅಂತಲೇ ಹೇಳಲಾಗುತ್ತೆ. ಭಾರತೀಯರ ಆತ್ಮವಿಶ್ವಾಸ ಇದು. ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ನಡೆದಂತಹ ಸಭೆ ಆಗಲಿ, ಹೋರಾಟ, ಚಳುವಳಿ, ಆಗ ಈ ವಂದೇ ಮಾತರಂ ಅನ್ನೋ ಗೀತೆ ಘೋಷಗೀತೆಯಾಗಿದೆ. 150 ವರ್ಷಾಚರಣೆಯ ಸಂದರ್ಭದಲ್ಲಿ ವಂದೇ ಮಾತರಂ ಗೀತೆ ಇವತ್ತು ಕೆಂಪುಕೋಟೆಯ ಧ್ವಜಾರೋಹಣ ಸಂದರ್ಭದಲ್ಲಿ ಮೊಳಗಲಿದೆ. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಅಣೆಕಟ್ಟಿಗೆ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರ ಮಾಡಿರೋ ದೃಶ್ಯ ನೋಡ್ತಾ ಇದ್ದೀವಿ. ಡ್ಯಾಮಿನ 26 ಗೇಟ್ಗಳಿಗೆ ಕಲರ್ ಲೈಟಿಂಗ್ ಅನ್ನ ಅಳವಡಿಸಲಾಗಿದೆ. ಪ್ರವಾಸಿಗರನ್ನ ಈ ವಿದ್ಯುತ್ ದೀಪಗಳು ಆಕರ್ಷಿಸ್ತಾ ಇದೆ. ಇನ್ನು ವಿಶೇಷ, ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಕೇಸರಿ, ಬಿಳಿ, ಹಸಿರು ಬಣ್ಣದ ಲೈಟಿಂಗ್ನ ಮೂಲಕ ಡ್ಯಾಮ್ನ ಗೇಟ್ಗಳು ಕಂಗೊಳಿಸ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕೇಸರಿ, ಬಿಳಿ, ಹಸಿರು ಲೈಟ್ಗಳ ಮೂಲಕ ಕಂಗೊಳಿಸ್ತಾ ಇದೆ.
ಡ್ಯಾಂನ ಗೇಟ್ಗಳಿಂದ 18,000 ಕ್ಯೂಸೆಕ್ನಷ್ಟು ಹೊರಹರಿವಿದ್ದು ದೀಪಾಲಂಕಾರದ ನಡುವೆ ಈ ಧುಮ್ಮಿಕ್ಕುವಂತಹ ನೀರು ನೋಡೋದಕ್ಕೆ ಕಣ್ಮನ ಸೆಳೀತಾ ಇದೆ. Our journey as a country has been truly remarkable. From being a consumer of global products to becoming a nation that proudly designs, manufactures and exports to the world. ನೋಡಿದ್ರು ಇವತ್ತು ಕೇಸರಿ ಬಿಳಿ ಹಸಿರು ರಾರಾಜಿಸ್ತಾ ಇದೆ. ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಇವತ್ತಿನ ಈ ಸ್ವಾತಂತ್ರ್ಯ ದಿನಾಚರಣೆ ಇದೆಯಲ್ಲ, ಉತ್ಸವವಾಗಿ ನಾವು ಆಚರಣೆ ಮಾಡ್ತೀವಿ. ಎಲ್ಲ ನೋಡಿದ್ರು ಕೇಸರಿ ಬಿಳಿ ಹಸಿರು ಬಣ್ಣ ರಾರಾಜಿಸ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದೆ. ಕೇಸರಿ ಬಿಳಿ ಹಸಿರು ಈ ಬಣ್ಣಕ್ಕೆ ತನ್ನದೇ ಆದಂತಹ ಅರ್ಥ ಇದೆ. ಕೇಸರಿ ಅನ್ನೋದು ಧೈರ್ಯ, ಶೌರ್ಯ, ತ್ಯಾಗ, ಸಮರ್ಪಣಾ ಭಾವ. ಬಿಳಿ ಅನ್ನೋದು ಶಾಂತಿ, ಸತ್ಯ, ಪಾವಿತ್ರ್ಯತೆ ಮತ್ತು ಸಾಮರಸ್ಯದ ಸಂಕೇತ. ಹಸಿರು ಸಮೃದ್ಧಿ, ಪ್ರಕೃತಿ, ಫಲವತ್ತತೆಯ ಸಂಕೇತವಾಗಿ ನಿಲ್ಲುತ್ತೆ. ಇನ್ನು ಅಶೋಕ ಚಕ್ರ, ಅದರ ಒಳಗಡೆ ಇರುವಂತಹ ಈ 24 ಕಡ್ಡಿಗಳು ನೋಡ್ತಾ ಇದ್ದೀರಿ ನೀವು ದೃಶ್ಯದಲ್ಲಿ. ಇದು ಧರ್ಮ, ನ್ಯಾಯ ಮತ್ತು ನಿರಂತರ ಪ್ರಗತಿ. ಆ ಚಕ್ರ ಇದೆಯಲ್ಲ, ಆ ಚಕ್ರ ಒಂದು ಜೀವಂತಿಕೆಯನ್ನ ಸೂಚಿಸುತ್ತೆ. ಅಂದ್ರೆ ಚಲನೆಯೇ ಜೀವನ ಅನ್ನೋದನ್ನ ಪ್ರತಿಬಿಂಬಿಸುತ್ತೆ. ಯಾವಾಗ ಈ ತ್ರಿವರ್ಣ ಧ್ವಜ ನಿರ್ಧಾರ ಆಗಿದ್ದು, ಇದೇ ನಮ್ಮ ತ್ರಿವರ್ಣ ಧ್ವಜ ಆಗಬೇಕು ಅಂತ 1947 ಜುಲೈ 22 ಸಂವಿಧಾನ ರಚನಾ ಸಭೆಯಲ್ಲಿ ಈ ತ್ರಿವರ್ಣ ಧ್ವಜವನ್ನ ಅಧಿಕೃತವಾಗಿ ರಾಷ್ಟ್ರಧ್ವಜ ಅಂತ ಅಂಗೀಕರಿಸಿದೆ. ಇವತ್ತು ನಾವು ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ತ್ರಿವರ್ಣ ಧ್ವಜವನ್ನ ಎಲ್ಲ ನೋಡಿದ್ರು ಅಲ್ಲಿ ಕಾಣುತ್ತೆ. ಧ್ವಜಾರೋಹಣ ಮಾಡ್ತೀವಿ. ಈ ಧ್ವಜ, ಅದರಲ್ಲಿರುವಂತಹ ಬಣ್ಣ, ಚಕ್ರ, ಅದರ ಸಂಕೇತ ಏನು, ಇದನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ವೈವಿಧ್ಯತೆಯಲ್ಲಿ ಏಕತೆ, ಭವಿಷ್ಯದ ಹೆಮ್ಮೆಯ ಸಂಕೇತ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಸತತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಧ್ವಜಾರೋಹಣವನ್ನ ಮಾಡಿದ್ದು ಇದು 13ನೇ ಬಾರಿ. 2014ರಂದು ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ವರ್ಷ 2014. ಅಲ್ಲಿಂದ ಸತತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಧ್ವಜಾರೋಹಣವನ್ನ ಮಾಡಿದ್ದಾರೆ. ಈ ಬಾರಿ ಮಾಡ್ತಾ ಇರೋದು 2026ರ ಈ ಧ್ವಜಾರೋಹಣ ಇದೆಯಲ್ಲ, ಇದು 13ನೇ ಬಾರಿ ನರೇಂದ್ರ ಮೋದಿ ಅವರು ಧ್ವಜಾರೋಹಣವನ್ನ ಮಾಡ್ತಾ ಇರೋದು. ಭಾರತ ಸ್ವಾತಂತ್ರ್ಯವನ್ನ ಪಡೆದಾಗ 1947 ಹಂಗಾಮಿ ಸರ್ಕಾರ ಬರುತ್ತೆ. ನೆಹರು ಅವರು ನಾಯಕರಾಗಿರ್ತಾರೆ. ಅದಾದ ನಂತರ 1950ರಿಂದ 1964ರ ತನಕ ನೆಹರು ಅವರು ದೇಶದ ಪ್ರಧಾನಿಯಾಗಿರ್ತಾರೆ. 1964ರಿಂದ 66ರ ತನಕ ಸುಮಾರು 19 ತಿಂಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶದ ಪ್ರಧಾನಿಯಾಗಿರ್ತಾರೆ. ದೇಶವನ್ನ ಈ 80 ವರ್ಷ ಆಳದಂತಹ ಪ್ರಧಾನಿಗಳು ಯಾರ್ಯಾರು ಅನ್ನೋದರ ಒಂದು ಸಂಕ್ಷಿಪ್ತ ಪರಿಚಯ ಇದೆ. 1966ರಿಂದ 67, ಅಲ್ಲಿಂದ ಸತತವಾಗಿ 77ರ ತನಕ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದರು. 77ರಿಂದ 1979ರ ತನಕ ಮೊರಾರ್ಜಿ ದೇಸಾಯಿ ಅವರು, 79ರಿಂದ 80ರ ತನಕ ಚರಣ್ ಸಿಂಗ್, 80ರಿಂದ 84ರ ತನಕ ಮತ್ತೆ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗ್ತಾರೆ. ಇಂದಿರಾ ಗಾಂಧಿಯವರ ನಂತರ 1984ರಿಂದ 89ರ ತನಕ ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿ ದೇಶವನ್ನ ಆಳ್ವಿಕೆ ಮಾಡ್ತಾರೆ. 89ರಿಂದ 90ರ ತನಕ ವಿ.ಪಿ. ಸಿಂಗ್ ಇರ್ತಾರೆ. 90ರಿಂದ 91ರ ತನಕ ಚಂದ್ರಶೇಖರ್ ಅವರು ಇರ್ತಾರೆ. 91ರಿಂದ 1996ರ ತನಕ ಪಿ.ವಿ. ನರಸಿಂಹರಾವ್ ಅವರು ದೇಶವನ್ನ ಆಳ್ತಾರೆ. 1996ರಲ್ಲಿ ಸುಮಾರು 14 ದಿನ ವಾಜಪೇಯಿ ಅವರು ಪ್ರಧಾನಿಯಾಗಿರ್ತಾರೆ. ಅದಾದ ನಂತರ ಸುಮಾರು 11 ತಿಂಗಳುಗಳ ಕಾಲ ದೇವೇಗೌಡರು ದೇಶವನ್ನ ಆಳ್ತಾರೆ. ಅದು 1996ರಿಂದ 97, ಸುಮಾರು 11 ತಿಂಗಳು. 1997ರಿಂದ 98ರ ತನಕ ಐ.ಕೆ. ಗುಜ್ರಾಲ್, ಮತ್ತೆ 1998ರಿಂದ 2004ರ ತನಕ ವಾಜಪೇಯಿ ಅವರು ದೇಶವನ್ನ ಆಳ್ತಾರೆ.
ಗೊತ್ತೇ ಇದೆ 2004ರಿಂದ 2014 ತನಕ 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರು ದೇಶವನ್ನ ಆಳ್ವಿಕೆ ಮಾಡ್ತಾರೆ. 2014ರಿಂದ ಇಲ್ಲಿ ತನಕ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. 13ನೇ ಬಾರಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಧ್ವಜಾರೋಹಣವನ್ನ ನೆರವೇರಿಸ್ತಾ ಇರೋದು ದೆಹಲಿಯ ಕೆಂಪುಕೋಟೆಯಲ್ಲಿ. 80ನೇ ಸ್ವಾತಂತ್ರ್ಯ ದಿನಾಚರಣೆ. ಪ್ರತಿ ವರ್ಷ ಆಗಸ್ಟ್ 15ರಂದು ಭಾರತದ ಪ್ರಧಾನಮಂತ್ರಿಯವರು ದೆಹಲಿಯ ಈ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣವನ್ನ ನೆರವೇರಿಸ್ತಾರೆ. ಅಲ್ಲಿ ಐತಿಹಾಸಿಕ ಭಾಷಣವನ್ನ ಮಾಡ್ತಾರೆ. ಈ ಭಾಷಣ ಬಹಳ ಮುಖ್ಯ ಆಗತ್ತೆ. ಇಡೀ ವರ್ಷ ಪೂರ್ತಿ ಪ್ರಧಾನಮಂತ್ರಿಗಳು ಎಲ್ಲೇ ಹೋದ್ರೂ ಭಾಷಣ ಮಾಡಬಹುದು, ಯಾವುದೇ ದೇಶದಲ್ಲಿ ನಿಂತು ಭಾಷಣ ಮಾಡಬಹುದು. ಆದರೆ ಸ್ವಾತಂತ್ರ್ಯ ದಿನಾಚರಣೆಯ ಇವತ್ತಿನ ದಿನ ಮಾಡುವಂತ ಪ್ರಧಾನಿಯವರ ಭಾಷಣ ಬಹಳ ವಿಶೇಷ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕಂದ್ರೆ ದೇಶದ ಸಾಧನೆ, ದೇಶ ಎದುರಿಸ್ತಾ ಇರುವಂತಹ ಸವಾಲುಗಳು ಏನೇನು, ಮುಂದಿನ ಅಭಿವೃದ್ಧಿ ಏನು, ದೇಶ ಕೈಗೊಂಡಿರುವಂತಹ ಯೋಜನೆಗಳೇನು ಅನ್ನೋದರ ಬಗ್ಗೆ ಪ್ರಧಾನಮಂತ್ರಿಗಳು ಮಾಹಿತಿಯನ್ನ ಹಂಚ್ಕೋತಾರೆ. ಹಾಗಾಗಿ ಈ ಭಾಷಣ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. Managing and operating to deliver success. The Delhi Police, with you, for you, always. And the Indian Army's Signals Regiment. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.